Ganimini couples. ಏನ್ ಪದ್ದು ಫುಲ್ ಖುಷಿಯಾಗಿದ್ಯಾ? ಏನ್ ವಿಷಯ? ಬಾರಮ್ಮ ರಂಗಿ, ಸರಿಯಾದ ಟೈಮ್ಗೆ ಬಂದಿದ್ಯಾ. ರೀ, ನನ್ನ ಹೆಸರು ರಂಗಿ ಅಲ್ಲ, ರಂಗೀಲ. ಯಾವ್ದೋ ಒಂದು ನಾನೊಂದು ಜೋಕ್ ಹೇಳ್ತೀನಿ ಕೇಳು. ನಿನ್ನ ಲೈಫಲ್ಲೇ ನಮ್ಮ ಪ್ರಾಣ ಇಂಥ ಜೋಕ್ ಕೇಳಿರೋದಿಲ್ಲ. ಅಯ್ಯೋ ಪದ್ದು, ನಿನ್ ಹೇಳೋದ್ ಬೇಡ, ನಿನ್ ಮೊಬೈಲ್ ಕೊಡು, ನಾನೇ ನೋಡ್ತೀನಿ. ಸರಿ ತಗೋ, ನಿನ್ನಣೆ ಬರ. ರೀ ಸ್ವಾಮಿ, ಸ್ವಲ್ಪ ಕಣ್ಬಿಟ್ ನೋಡ್ರಿ, ಈ ಜೋಕ್ ನಾನೇ ನಿಮ್ಗೆ ಕಳ್ಸಿರೋದು. ಮೊನ್ನೆ ನಾವು ಕಾರಲ್ಲಿ ತುಮಕೂರ್ಗೆ ಹೋಗ್ಬೇಕಾದ್ರೆ 2 ಅವರ್ ಅಲ್ಲಿ ಹೋದ್ವಿ ತಾನೆ? ಹೋದ್ವಿ. ಮತ್ ಯಾಕೆ ನೀನ್ ಬರ್ಬೇಕಾದ್ರೆ 4 ಅವರ್ ತಗೊಂಡೆ? ಲೇ ರಂಗಿಲ್ಲ, ಆ ಕಾರ್ ಕಂಪ್ನಿಯವನು ನಮ್ಮ ಮೋಸ ಮಾಡ್ಬಿಟ್ಟವನೆ. ಏನ್ ಮೋಸ ಮಾಡ್ದ? ಕಾರು ಮುಂದಕ್ಕೆ ಹೋಗಕ್ಕೆ 5 ಗೇರ್ ಕೊಟ್ಟವನೆ, ವಾಪಸ್ ಬರಕ್ಕೆ 1 ಗೇರ್ ಕೊಟ್ಟವನೆ. ರೀ, ನನ್ಗೇನೋ ಆಗೋಗ್ಬಿಟ್ಟೈತೆ ರೀ. ಏನಾಯ್ತೆ? ಅಯ್ಯೋ, ನನ್ಗೇನೋ ದೊಡ್ಡ ರೋಗ ಬಂದ್ಬಿಟ್ಟಿದೆ ರೀ. ಲೇ, ಅದೇನು ಅಂತ ಅರ್ಥವಾಗೋಂಗ್ ಹೇಳೆ. ಬೆಳಗಿಂದ ತುಂಬಾ ನೋಯ್ತಾ ಇದೆ ರೀ. ಎಲ್ಲೆಲ್ಲಿ ನೋಯುತ್ತೆ? ರೀ, ಹಣೆ ಮುಟ್ಟಿರೆ ಹಣೆ ನೋಯುತ್ತೆ, ಕೆನ್ನೆ ಮುಟ್ಟಿರೆ ಕೆನ್ನೆ ನೋಯುತ್ತೆ, ಮೂಗ್ ಮುಟ್ಟಿರೆ ಮೂಗ್ ನೋಯುತ್ತೆ, ಗಲ್ಲ ಮುಟ್ಟಿರೆ ಗಲ್ಲ ನೋಯುತ್ತೆ, ಕಣ್ ಮುಟ್ಟಿರೆ ಕಣ್ ನೋಯುತ್ತೆ. ಎಲ್ಲೆಲ್ಲಿ ಮುಟ್ತೀನೋ ಅಲ್ಲೆಲ್ಲ ನೋವುತ್ತೆ ರೀ. ಮತ್ತೆ ಬಂದ್ರೆ ಆಂಜನೇಯ ಸ್ವಾಮಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊ ಬರೋಣ. ಏನ ಮುಟ್ಟಿದ ಜಾಗ ಎಲ್ಲ ನೋವಾಗ್ತಾ ಇದೆಯಾ? ಈಗ ತರ ಆಗ್ತಾ ಇದೆ. ಈಗ ಇದಂತೂ ಇನ್ನೂ ಒಂಥರ. ಅಲ್ಲ ರಂಗಿಲ್ಲ, ಅವಳು ಮುಟ್ಟಿದ್ರೆ ಎಲ್ಲಾ ಕಡೆನೂ ನೋವಾಗತ್ತೆ, ನಾನು ಮುಟ್ಟಿದ್ರೆ ಎಲ್ಲಾ ಕಡೆನೂ ಚೆನ್ನಾಗಿರತ್ತೆ ಅಂತ ಹೇಳಲ್ಲ. ಇದು ಹೆಂಗೆ? ಕದ್ದು ಫಸ್ಟ್ ಅವಳು ಕೈ ಚೆಕ್ ಮಾಡು. ಏಯ್ ಕೊಡೆ ಕೈ. ಏಯ್, ನಿನಗೆ ಯಾವ ದೊಡ್ಡ ರೋಗನೂ ಬಂದಿಲ್ಲ, ನೀನ್ ಯಾವ ಪಾರ್ಟ್ಗೂ ಏನೂ ಆಗಿಲ್ಲ ಕಣೆ. ಮತ್ತೆ ಎಲ್ ಮುಟ್ಟಿರೋ ನೋವಾಗುತ್ತಲ್ಲ, ಯಾಕ್ರಿ? ಅಲ್ವೇ, ಬೆಳಿಗ್ಗೆ ತರಕಾರಿ ಕಟ್ ಮಾಡ್ಬೇಕಾದ್ರೆ ನೀನ್ ಬೇಳ್ನು ಕಟ್ ಮಾಡ್ಕೊಂಡಿದ್ಯಾ, ಹಂಗಾಗಿ ಎಲ್ ಮುಟ್ಟಿದ್ರು ನೋವಾಯ್ತದೆ. Ganimini couples.